ಬೇಡ್ಕಿಹಾಳದಲ್ಲಿ ಕನಕದಾಸರ 538ನೇ ಜಯಂತಿ ಆಚರಣೆ. ಕನಕ ಜ್ಯೋತಿಗೆ ಭವ್ಯ ಸ್ವಾಗತ. ನಿಪ್ಪಾಣಿ ತಾಲೂಕಿನ ಬೇಡ್ಕಿಹಾಳದಲ್ಲಿ ಸಮಸ್ತ ಹಾಲುಮತ ಸಮಾಜ ಬಾಂಧವರ ವತಿಯಿಂದ ಭಕ್ತ ಶ್ರೇಷ್ಠ ಕನಕದಾಸರ 538ನೇ ಜಯಂತಿಯನ್ನು ಉತ್ಸಾಹದಿಂದ ಆಚರಿಸಲಾಯಿತು. ಈ ಪ್ರಯುಕ್ತ ಕಾಗಿನೆಲೆಯಿಂದ ಚಿಕ್ಕೋಡಿಗೆ ತರಲಾದ ಕನಕ ಜ್ಯೋತಿಯನ್ನು ತರಲು ಬೀರೇಶ್ವರ ಯುವಕ ಮಂಡಳಿಯ ಸದಸ್ಯರು ತೆರಳಿದ್ದರು. ಯುವಕರು ಚಿಕ್ಕೋಡಿಯಿಂದ ಜ್ಯೋತಿಯನ್ನು ಕಾಲ್ನಡಿಗೆಯಾಗಿ ತಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಗ್ರಾಮಕ್ಕೆ ಆಗಮಿಸಿದಾಗ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ, ಸದಸ್ಯರು ಸಂಜಯ್ ಪಾಟೀಲ್, ಪ್ರಮೋದ್ ಕುಮಾರ್ ಪಾಟೀಲ್, ಅಬ್ದುಲ್ ವಹಾಬ್ ಜುನೇದಿ ಪಟೇಲ್, ಪಿಂಟು ಅರ್ಗೆ, ಪ್ರಶಾಂತ್ ಪಾಟೀಲ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಅಶೋಕ್ ಅರ್ಗೆ ಇವರು ಮಾಲಾರ್ಪಣೆಯ ಮೂಲಕ ಜ್ಯೋತಿಗೆ ಸ್ವಾಗತ ಕೋರಿದರು. ಡೊಳ್ಳು ಬಾರಿಸುವ ನಾದದೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ರೂಪದಲ್ಲಿ ಜ್ಯೋತಿಯನ್ನು ತಂದು ರಾಮನಗರದಲ್ಲಿರುವ ಶ್ರೀ ವಿಠಲ್ ಬೀರದೇವ್ ಭಾನುಸ್ ದೇವಾಲಯಕ್ಕೆ ಕರೆತರಲಾಯಿತು. ಅಲ್ಲಿ ಸಮಾಜದ ವತಿಯಿಂದ ಕನಕ ಜ್ಯೋತಿಗೆ ಗೌರವಪೂರ್ವಕ ಸ್ವಾಗತ ಕೋರಲಾಯಿತು. ಭಕ್ತ ಕನಕದಾಸರ ಭಾವಚಿತ್ರಕ್ಕೆ ಹಿರಿಯರ ಕೈಗಳಿಂದ ಪೂಜೆ ನೆರವೇರಿಸಲಾಯಿತು. ಈ ಸಂದರ್ಭ ಸಮಾಜದ ಬಾಂಧವರು ದೊಡ್ಡ ಸಂಖ್ಯೆಯಲ್ಲಿ ಹಾಜರಿದ್ದರು. ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿವಾನಂದ್ ಬಿಜ್ಲೆ, ಸದಸ್ಯರು ಸೌ ಸುವರ್ಣ ಭತ್ತೆ, ಬೀರು ಭತ್ತೆ, ಮಲ್ಲು ಕೋರೆ, ಪಿಂಟು ಬತ್ತೆ, ಶ್ಯಾಮರಾವ್ ಬತ್ತೆ, ದಾದು ಅರ್ಗೆ, ಸಂಜಯ್ ಬಾಬರ್, ಲಕ್ಷ್ಮಣ್ ಕೋರೆ, ಬಾಳು ಮೆಟ್ಕರ್, ನಾಗಪ್ಪ ಕೋರೆ, ಮಂಜುನಾಥ್ ಕೋರೆ, ಮಹೇಶ್ ಬತ್ತೆ, ವಿಠಲ್ ಕೋರೆ, ಸಾಗರ್ ಕೋರೆ, ಶ್ರೀಶೈಲ್ ಕೋರೆ, ಮಲ್ಲಪ್ಪ ಕೋರೆ, ಸುರೇಶ್ ಕೋರೆ, ಅಪ್ಪಣ್ಣ ಕೋರೆ, ಓಂಕಾರ್ ಕೋರೆ, ರಮೇಶ್ ಕೋರೆ, ಬಾಳು ಕೋರೆ ಹಾಗೂ ಬೀರೇಶ್ವರ ಯುವಕ ಮಂಡಳಿಯ ಸದಸ್ಯರು, ಹಿರಿಯರು ಮತ್ತು ಮಹಿಳಾ ವರ್ಗ ಹಾಜರಿದ್ದರು. ಪಂಚ್ ನ್ಯೂಸ್ಗಾಗಿ ಬೇಡ್ಕಿಹಾಳದಿಂದ ಕೃಷ್ಣ ಅರ್ಗೆ.